ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ. ಅರೆ ದಲಿತರು ಸೇರ್ಕೊಂಡು, ಕೆಲವು ಬೇರೆ ದಲಿತರು ಸೇರ್ಕೊಂಡು, ನಾನು ದಲಿತ ಅಂದ್ರೆ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು KH ಮುನಿಯಪ್ಪನ ಜಿಲ್ಲೆಯಿಂದ ಓಡಿಸಿದ್ರು. 45 ವರ್ಷ ಸುದೀರ್ಘ ರಾಜಕೀಯ ಮಾಡ್ತಕ್ಕಂಥ KH ಮುನಿಯಪ್ಪನ ಓಡಿಸಿದ್ರು. ಅಲ್ಲಿಂದ MP ಮುನ್ಸಾಮನ ಓಡಿಸಿದ್ರು. ಈಗ ನೆಕ್ಸ್ಟ್ ಟಾರ್ಗೆಟ್ SN ನಾರಾಯಣಸ್ವಾಮಿ, ನೆಕ್ಸ್ಟ್ ನಾನಂತ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದ್ದಾರೆ, ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ, ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ. ಬಟ್ ಮಾತಾಡ್ತಾ ಇಲ್ಲ. ದಿನ ಬೆಳಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ. ಏನಾದ್ರೂ JDS ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ JDS ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ. ಇವತ್ತು RCB ಫ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ 1. ಅದೇ ತರ JDS ಸೋತ್ರು ಕೂಡ ನಂಬರ್ 1 ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡು ಮುಟ್ಟಿ. ಇದು ನಿಮ್ದು ಮನೆಯಿಂದ 3 ಬಾಗಿಲಲ್ಲ 4 ಬಾಗಿಲಾಗಿದೆ. ನಿಮ್ಮನೆ ಬಾಗಿಲು ಮಾಡೋದು ಬಿಟ್ಟು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು, ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರಿ ಅನ್ನೋ ಬಿಟ್ಟು, ಇವರ ನಮ್ಮ ಸಾಹೇಬರು ಹೇಳ್ತಾ ಇದ್ರು, ಈ ಸರ್ಕಾರ ಕಮಿಷನ್ ಸರ್ಕಾರ ಅಂತ. ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ, ಪರ್ಚೇಸಿಂಗ್ ಸರ್ಕಾರ. ಪರ್ಚೇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ ಕೊಡು, ತಗೊಂಡೋಗು, ಯಾರು ಬೇಕೋ ಕೊಡ್ಬೋದು, ತಗೊಂಬರ್ಬೋದು.